ಇತಿಹಾಸದ ಎರಡನೇ ಒಂದು ಅಧ್ಯಾಯವನ್ನು ನೋಡೋಣ. ಶಿಲಾಯುಗ ಮತ್ತು ಲೋಹಗಳ ಯುಗ ಅಂತ ಹೇಳ್ಬಿಟ್ಟು ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದು ಪದ ಮತ್ತು ಎರಡು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಇವು ವೆರಿ ಇಂಪಾರ್ಟೆಂಟ್ ಆಗಿರುವಂಥವು. ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರದ ಹೆಸರೇನು ಅಂತ ಇದೆ. ಅದು ಕ್ವಾರ್ಟ್ಜೈಟ್ ಕಲ್ಲು. ಭಾರತದಲ್ಲಿ ಕಂಡುಬರುವಂತಹ ಹಳ ಶಿಲಾಯುಗದ ಪ್ರಥಮ ತಾಣ ಯಾವುದು ಅಂತ ಇದೆ. ಅದು ಕರ್ನಾಟಕದ ಲಿಂಗನಸೂರು. ಉತ್ತರ ಭಾರತದಲ್ಲಿ ಮಾನವನ ಉಪಯೋಗಿಸಿದಂತಹ ಮೊದಲ ಲೋಹ ಯಾವುದು ಅಂತ ಇದೆ. ಅದು ತಾಮ್ರ. ದಕ್ಷಿಣ ಭಾರತದಲ್ಲಿ ಮಾನವನು ಉಪಯೋಗಿಸಿದಂತಹ ಮೊದಲ ಲೋಹ ಯಾವುದು ಅಂದರೆ ಅದು ಕಬ್ಬಿಣ. ಮುಂದಿನದು, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಎರಡು ಪದ ಅಥವಾ ಎರಡು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು ಅಂದರೆ ಪ್ಯಾಲಿಯೋಲಿಥಿಕ್ ಎಂಬ ಪದವು ಗ್ರೀಕ್ ಭಾಷೆಯ ಪದಗಳಾದಂತಹ ಪ್ಯಾಲಿಯೋ ಮತ್ತು ಲಿಥಿಕ್ ಎಂಬ ಪದಗಳಿಂದ ಹುಟ್ಟಿದೆ. ಇದನ್ನು ಹಳೆ ಶಿಲಾಯುಗ ಎಂದು ಕೂಡ ಕರೆಯುತ್ತಾರೆ. ಹಳೆ ಶಿಲಾಯುಗದ ಯಾವುದಾದರೂ ಎರಡು ತಾಣಗಳನ್ನು ತಿಳಿಸಿ ಅಂತ ಕೇಳಿದರೆ ಪಾಕಿಸ್ತಾನದ ಸೋಹಾನ್ ನದಿ ಕಣಿವೆ ಮತ್ತು ನರ್ಮದಾ ತುಂಗಭದ್ರಾ ಕಣಿವೆಗಳು. ಮಧ್ಯ ಶಿಲಾಯುಗದ ಯಾವುದಾದರೂ ಎರಡು ತಾಣಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ರಾಜಸ್ಥಾನದ ಅಜ್ಮೇರ್ ಮತ್ತು ಕರ್ನಾಟಕದ ಸಂಗನಕಲ್ಲು ಬ್ರಹ್ಮಗಿರಿ. ನಿಯೋಲಿಥಿಕ್ ಪದದ ಅರ್ಥವೇನು? ನಿಯೋಲಿಥಿಕ್ ಪದವು ನಿಯೋ ಅಂದರೆ ಹೊಸ ಮತ್ತು ಲಿಥಿಕ್ ಅಂದರೆ ಶಿಲಾ ಎಂಬ ಗ್ರೀಕ್ ಪದಗಳಿಂದ ಬಂದಿದೆ. ಹೊಸ ಶಿಲಾಯುಗದ ಯಾವುದಾದರೂ ಎರಡು ತಾಣಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಕರ್ನಾಟಕದ ಮಸ್ಕಿ ಮತ್ತು ತಮಿಳುನಾಡಿನ ಸೇಲಂ. ಮೂರನೆಯ ಒಂದು ಅಧ್ಯಾಯ ಸಿಂಧು ನಾಗರಿಕತೆ. ಭಾರತೀಯ ಪುರಾತತ್ವ ಇಲಾಖೆಯನ್ನು ಯಾವ ವರ್ಷ ಸ್ಥಾಪಿಸಲಾಯಿತು ಅಂತ ಇದೆ. ಅದು ಕ್ರಿಸ್ತಕ 1904ರಲ್ಲಿ. ಮಹೇಂಜೋದಾರ ಪದದ ಅರ್ಥವೇನು ಅಂತ ಇದೆ. ಮಹೇಂಜೋದಾರ ಅಂದರೆ ಸತ್ತವರಂತಹ ದಿಬ್ಬ ಅಂತ ಅರ್ಥ. ಸಿಂಧು ನಾಗರಿಕತೆಯ ಸ್ನಾನದ ಗೃಹ ಎಲ್ಲಿ ಕಂಡುಬರುತ್ತೆ ಅಂದರೆ ಅದು ಮಹೇಂಜೋದಾರದಲ್ಲಿ ಕಂಡುಬರುತ್ತೆ. ಸಿಂಧು ನಾಗರಿಕತೆಯ ಹಡಗು ಕಟ್ಟೆ ಎಲ್ಲಿ ಪತ್ತೆಯಾಗಿದೆ ಅಂದರೆ ಅದು ಲೋಥಾಲ್ನಲ್ಲಿ. ಹಾಗೆ ಸಿಂಧು ಜನರ ಪ್ರಧಾನ ದೇವತೆಯನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಮಾತೃದೇವತೆ. ಮುಂದಿನದು, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಹರಪ್ಪ ಮತ್ತು ಮೊಹೆಂಜೊದಾರಗಳನ್ನು ಯಾರು ಕಂಡುಹಿಡಿದರು ಅಂತ ಇದೆ. ದಯಾರಾಮ್ ಸಹಾನಿ ಮತ್ತು R.D. ಬ್ಯಾನರ್ಜಿಯವರು. ಸಿಂಧು ನಾಗರಿಕತೆಯಲ್ಲಿ ಪತ್ತೆಯಾದ ಯಾವುದಾದರೂ ಎರಡು ನಗರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಹರಪ್ಪ ಮತ್ತು ಮೊಹೆಂಜೊದಾರೋ. ಸಿಂಧು ಜನರ ಶವ ಸಂಸ್ಕಾರದ ಪದ್ಧತಿಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ಹೂಳುವುದು ಮತ್ತು ದಹನ ಮಾಡುವಂತಹದ್ದು. ಸಿಂಧು ಜನರ ಯಾವುದಾದರೂ ಎರಡು ಆಮದುಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ತಾಮ್ರ, ತಬರ ಮತ್ತು ಅಮೂಲ್ಯ ಹರಳುಗಳು. ಸಿಂಧು ಜನರ ಯಾವುದಾದರೂ ಎರಡು ರಫ್ತುಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ದಂತ, ಚಿನ್ನ ಮತ್ತು ಮುತ್ತುಗಳು. ಸಿಂಧು ನಾಗರಿಕತೆಯ ಅಂತ್ಯಕ್ಕೆ ಕಾರಣವಾದಂತಹ ಯಾವುದಾದರೂ ಎರಡು ಕಾರಣಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ಪ್ರವಾಹ, ಭೂಕಂಪ, ಆರ್ಯನರ ದಾಳಿ. ಸಿಂಧು ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿ. ನೋಡಿ, ಈ ಸಿಂಧು ನಾಗರಿಕತೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಲೆಸನ್ನು. ಈ ಒಂದು ಪ್ರಶ್ನೆ ಬಹಳಷ್ಟು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿರುವಂತಹದ್ದನ್ನು ನೋಡ್ಬೋದು. ನಗರ ಯೋಜನೆ ಸಿಂಧು ನಾಗರಿಕತೆಯ ವಿಶಿಷ್ಟ ಲಕ್ಷಣವಾಗಿದೆ. ಅವರ ನಗರ ಯೋಜನೆಯು ಅವರು ಅತ್ಯಂತ ಉಚ್ಚ ನಾಗರಿಕ ಮತ್ತು ಅಭಿವೃದ್ಧಿ ಹೊಂದಿದಂತಹ ಜೀವನವನ್ನು ಅವರು ನಡೆಸ್ತಾ ಇದ್ದಾರೆ ಎಂಬುದನ್ನು ಸಾಬೀತುಪಡಿಸುತ್ತದೆ. ಸಿಂಧು ನಗರಗಳನ್ನು ಏಕರೂಪದ ಯೋಜನೆಗಳ ಮೇಲೆ ನಿರ್ಮಿಸಲಾಗಿದೆ. ನೇರ ಬೀದಿಗಳು ಅಂದರೆ ಬೀದಿಗಳು ನೇರವಾಗಿದ್ದು ಒಂದನ್ನೊಂದು ಲಂಬವಾಗಿ ವಿಭಜಿಸಿವೆ. ಅವು 13ರಿಂದ 34 ಅಡಿ ಅಗಲವಾಗಿವೆ ಮತ್ತು ಸಾಲಾಗಿವೆ. ನಗರದ ರಸ್ತೆಗಳು ಮತ್ತು ಬೀದಿಗಳು ನಗರವನ್ನು ಆಯತಾಕಾರದ ಬಡಾವಣೆಗಳಾಗಿ ವಿಂಗಡಿಸಿದೆ. ಅಲ್ಲಿ ಬೀದಿ ದೀಪದ ಕಂಬಗಳು ಇದ್ದವು. ಕಸದ ಬುಟ್ಟಿಗಳನ್ನು ಇಡಲಾಗ್ತಾ ಇತ್ತು. ಇನ್ನು ಒಳಚರಂಡಿ ವ್ಯವಸ್ಥೆ. ನಗರಗಳಿಗೆ ಒದಗಿಸಲ್ಪಟ್ಟಂತಹ ಅತ್ಯಂತ ಮುಚ್ಚಿದ ಒಳಚರಂಡಿ ವ್ಯವಸ್ಥೆಯು ಅಸಾಧಾರಣ ಲಕ್ಷಣಗಳಲ್ಲಿ ಒಂದಾಗಿದೆ. ಪ್ರತಿ ಮನೆಗೆ ತನ್ನದೇ ಆದಂತಹ ಒಳಚರಂಡಿ ಮತ್ತು ಇಂಗು ಗುಂಡಿಗಳಿದ್ದು ಅವುಗಳನ್ನು ಸಾರ್ವಜನಿಕ ಒಳಚರಂಡಿಗೆ ಸಂಪರ್ಕಿಸಲಾಗಿತ್ತು. ಇಟ್ಟಿಗೆಯಿಂದ ಮಾಡಿದಂತಹ ಕಾಲುವೆಗಳು ಪ್ರತಿ ರಸ್ತೆಯುದ್ದಕ್ಕೂ ಕೂಡ ಸಾಗ್ತಾ ಇದ್ವು. ಜೊತೆಗೆ ಅವುಗಳನ್ನು ಚಪ್ಪಟಿ ಕಲ್ಲಿನಿಂದ ಮುಚ್ಚಿದ್ದು ಅಲ್ಲಲ್ಲಿ ಸ್ವಚ್ಛಗೊಳಿಸುವ ಮತ್ತು ಮುಕ್ತಗೊಳಿಸುವಂತಹ ಸಲುವಾಗಿ ಮಾನವ ಗುಂಡಿಯ ರಂಧ್ರಗಳಿದ್ದವು. ಇನ್ನು ಸ್ನಾನದ ಕೊಳ. ಸಾರ್ವಜನಿಕ ಸ್ನಾನದ ಕೊಳ ಮೊಹೆಂಜೊದಾರೋ ನಗರದಲ್ಲಿ ಕಂಡುಬಂದಿದೆ. ಇದು 39 ಅಡಿ ಉದ್ದ, 23 ಅಡಿ ಅಗಲ ಮತ್ತು 8 ಅಡಿ ಆಳದ ಈಜು ಕೊಳವಾಗಿದೆ. ಇತಿಹಾಸಕಾರರು ಇದೊಂದು ಧಾರ್ಮಿಕ ಕೇಂದ್ರ ಅಂತ ಹೇಳ್ಬಿಟ್ಟು ಕೂಡ ಕರೀತಾರೆ. ಈಜುಕೊಳಕ್ಕೆ ಒಂದು ದೊಡ್ಡದಾದಂತಹ ಒಳಚರಂಡಿಯನ್ನು ಕೂಡ ಅಳವಡಿಸಲಾಗಿತ್ತು. ಇದರ ಸುತ್ತಲೂ ಹಲವಾರು ಕೋಣೆಗಳನ್ನು ಉಗ್ರಾಣಗಳು. ಸಿಂಧು ನಾಗರಿಕತೆ ಜನರು ಹರಪ್ಪ ಮತ್ತು ಮೊಹೆಂಜೊದಾರೋ ಹಾಗೂ ಇತರ ನಗರಗಳಲ್ಲಿ ಹಲವಾರು ಉಗ್ರಾಣಗಳನ್ನು ನಿರ್ಮಿಸಿದ್ದಾರೆ. ಈ ಉಗ್ರಾಣಗಳಲ್ಲಿ ಮುಖ್ಯವಾಗಿ ತಾವು ಬೆಳೆದಂತಹ ದವಸ ಧಾನ್ಯಗಳನ್ನು ಸುರಕ್ಷಿತವಾಗಿಡ್ತಾ ಇದ್ರು ಮತ್ತು ತುರ್ತು ಪರಿಸ್ಥಿತಿಗಳಲ್ಲಿ ಅವುಗಳನ್ನು ಕೂಡ ಉಪಯೋಗಿಸ್ತಾ ಇದ್ರು.
ಇನ್ನು ಕಟ್ಟಡಗಳನ್ನು ನೋಡೋಣ. ಸಿಂಧೂ ಜನರು ರಸ್ತೆಗಳ ಬದಿಯಲ್ಲಿ ಮನೆ ಮತ್ತು ಇತರ ಕಟ್ಟಡಗಳನ್ನು ನಿರ್ಮಿಸ್ತಾ ಇದ್ರು. ಅವುಗಳ ನಿರ್ಮಾಣಕ್ಕೆ ಸುಟ್ಟ ಇಟ್ಟಿಗೆ ಮತ್ತು ಕಲ್ಲನ್ನು ಕೂಡ ಬಳಸ್ತಾ ಇದ್ರು. ಒಂದಕ್ಕಿಂತ ಹೆಚ್ಚು ಮಹಡಿಗಳ ಮನೆಗಳು ಕೂಡ ಇದ್ವು. ಪ್ರತಿಯೊಂದು ಮನೆಯಲ್ಲೂ ಹಲವಾರು ಕೋಣೆಗಳಿರ್ತಾ ಇದ್ವು. ಪ್ರತಿಯೊಂದು ಮನೆಗೂ ಕೂಡ ಒಳಚರಂಡಿ ವ್ಯವಸ್ಥೆಯನ್ನು ಕೂಡ ಅಳವಡಿಸಲಾಗಿತ್ತು. ಪ್ರತಿಯೊಂದು ದೊಡ್ಡ ಮನೆಯೂ ತನ್ನದೇ ಆದಂತಹ ಬಾವಿಯನ್ನು ಹೊಂದಿರ್ತಾ ಇತ್ತು. ಇನ್ನು ಸಿಂಧೂ ಜನರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗಳನ್ನು ತಿಳಿಸಿರಿ ಅನ್ನುವಂತಹ ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಉತ್ತರ ಸಾಮಾಜಿಕ ಜೀವನ. ಸಿಂಧೂ ನಾಗರಿಕತೆಯು ವೃತ್ತಿ ಆಧಾರಿತ ಸಮಾಜವಾಗಿದ್ದು ಮುಖ್ಯವಾಗಿ 4 ವರ್ಗಗಳಿದ್ದುವು. ಅವುಗಳೆಂದರೆ ಪಂಡಿತ ವರ್ಗ, ಯೋಧ ವರ್ಗ, ವ್ಯಾಪಾರಸ್ಥ ವರ್ಗ ಮತ್ತು ಕಾರ್ಮಿಕ ವರ್ಗ. ಇವರು ಗೋಧಿ ಮತ್ತು ಬಾರ್ಲಿ ಇವರ ಪ್ರಮುಖವಾದಂತಹ ಆಹಾರ ಧಾನ್ಯವಾಗಿತ್ತು. ಜೊತೆಗೆ ಅಕ್ಕಿ, ಹಣ್ಣುಗಳು, ತರಕಾರಿ, ಖರ್ಜೂರ, ಹಾಲು ಮುಂತಾದವುಗಳನ್ನು ಇವರು ಬಳಸ್ತಾ ಇದ್ರು. ಮೀನು, ಮಾಂಸ, ಹಂದಿಯ ಮಾಂಸ, ಕೋಳಿ ಮಾಂಸ ಮೊದಲಾದವನ್ನು ಉಪಯೋಗಿಸ್ತಾ ಇದ್ರು. ಪುರುಷರು ಮತ್ತು ಮಹಿಳೆಯರು ಹತ್ತಿ ಮತ್ತು ಉಣ್ಣೆಯಿಂದ ತಯಾರಿಸಿದಂತಹ ವಿಧವಾದಂತಹ ಬಟ್ಟೆಗಳನ್ನು, ಉಡುಪುಗಳನ್ನು ಧರಿಸ್ತಾ ಇದ್ರು. ಸ್ತ್ರೀ ಪುರುಷರಿಬ್ಬರು ಕೂಡ ವಿಧವಾದಂತಹ ಆಭರಣಗಳನ್ನು ಅವರು ಧರಿಸ್ತಾ ಇದ್ರು. ಚಿನ್ನ, ಬೆಳ್ಳಿ ಮತ್ತು ಅಮೂಲ್ಯ ರತ್ನಗಳಿಂದ ಆಭರಣವನ್ನು ತಯಾರಿಸ್ತಾ ಇದ್ರು. ಮಹಿಳೆಗೆ ವಿವಿಧ ರೀತಿಯ ಕೇಶಾಲಂಕಾರ ಕಲೆಯೂ ಗೊತ್ತಿತ್ತು. ದಂತದ ಬಾಚಣಿಗೆ ಮತ್ತು ಕಂಚಿನ ಕನ್ನಡಿಗಳನ್ನು, ಮುಖ ಮತ್ತು ತುಟಿಗೆ ಬಣ್ಣ, ಕಣ್ಣಿಗೆ ಕಾಡಿಗೆಗಳನ್ನು ಕೂಡ ಅವರು ಉಪಯೋಗಿಸ್ತಾ ಇದ್ರು. ಇನ್ನು ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಗಳಿಗೆ ಜನರಿಗೆ ಬಹಳಷ್ಟು ಒಲವಿತ್ತು. ಪಗಡೆ ಆಡುವುದು, ಬೇಟೆಯಾಡುವುದು, ಹೋರಿ, ಕಾಳಗ, ಕೋಳಿಯ ಕಾಳಗ ಮತ್ತು ಹೋರಿ ಕಾಳಗ ಮಾಡುವುದು, ಹಾಗೆ ಮೀನು ಹಿಡಿಯುವಂಥದ್ದು, ಚದುರಂಗ ಮುಂತಾದಂತಹ ಮನೋರಂಜನಾ ವಿಧಾನಗಳಾಗಿರ್ತಾ ಇದ್ವು. ಅವರಿಗೆ ನೃತ್ಯ ಮತ್ತು ಸಂಗೀತದ ಮೇಲೆಯೂ ಕೂಡ ಕಲೆಯೂ ಕೂಡ ಅವರಿಗೆ ಗೊತ್ತಿತ್ತು. ಕುಂಬಾರನ ಚಕ್ರದಿಂದ ಮಾಡಿದಂತಹ ಬಹು ವೈವಿಧ್ಯಮಯವಾದಂತಹ ಮಣ್ಣಿನ ಪಾತ್ರೆಗಳು, ಜೋಡಿ ಮಣ್ಣಿನ ಗೊಂಬೆಗಳು, ಹಾಗೆ ಪಿಂಗಾಣಿ ಪಾತ್ರೆಗಳು ಉಪಯೋಗದಲ್ಲಿರ್ತಾ ಇದ್ವು. ಇವರು ಶವ ಸಂಸ್ಕಾರವನ್ನು ದಹನ ಇಲ್ಲವೇ ಉಳುವಂತಹ ಪದ್ಧತಿಗಳ ಮೂಲಕ ನಡೆಸ್ತಾ ಇದ್ರು. ಇನ್ನು ಆರ್ಥಿಕ ಸ್ಥಿತಿಯನ್ನು ನೋಡೋದಾದರೆ ಕೃಷಿ ಪ್ರಮುಖ ಕಸುಬಾಗಿತ್ತು. ಅದರೊಂದಿಗೆ ಪಶುಪಾಲನೆ ಮತ್ತು ಹೈನುಗಾರಿಕೆ ಕೂಡ ಇತ್ತು. ನೀರಾವರಿ ಕಲೆಯೂ ಕೂಡ ಅವ್ರಿಗೆ ಗೊತ್ತಿತ್ತು. ಗೋಧಿ, ಬಾರ್ಲಿ, ಬಟಾಣಿ, ಎಳ್ಳು ಮತ್ತು ಹತ್ತಿಯನ್ನು ವಿಪುಲವಾಗಿ ಅವರು ಬೆಳೀತಾ ಇದ್ರು. ಹಸು, ಎಮ್ಮೆ, ಕುರಿ, ಆಡು, ನಾಯಿ, ಆನೆ, ಒಂಟೆ, ಕೋಳಿ ಮತ್ತು ಪಕ್ಷಿಗಳನ್ನು ಕೂಡ ಅವರು ಸಾಕ್ತಾ ಇದ್ರು. ಈ ಕಾಲದಲ್ಲಿ ನೂಲುವುದು, ನೇಯುವುದು, ಬಣ್ಣ ಹಾಕುವುದು, ಕುಂಬಾರಿಕೆ, ಮರಗೆಲಸ, ಲೋಹ ಕೈಗಾರಿಕೆ ಮುಂತಾದ ಕುಶಲ ಕೈಗಾರಿಕೆಗಳು ಕೂಡ ಅಸ್ತಿತ್ವದಲ್ಲಿ ಇದ್ವು. ಇನ್ನು ಸಿಂಧೂ ಜನರಿಗೆ ತೂಕ ಮತ್ತು ಅಳತೆ ಮಾಡೋದು ಕೂಡ ಗೊತ್ತಿತ್ತು. ಅವರಿಗೆ ದಶಮಾಂಶ ಪದ್ಧತಿಯೂ ಕೂಡ ಅವರಿಗೆ ಗೊತ್ತಿತ್ತು. ಅವರಿಗೆ ಸಿಂಧೂ ಜನರು ಆಂತರಿಕ ಮತ್ತು ಬಾಹ್ಯ ವ್ಯಾಪಾರಗಳನ್ನು ಅಭಿವೃದ್ಧಿಪಡಿಸ್ತಾ ಇದ್ರು. ವಸ್ತು ವಿನಿಮಯ ಪದ್ಧತಿಯ ಮೂಲಕ ವ್ಯಾಪಾರ ನಡೀತಾ ಇತ್ತು. ದಂತ, ಚಿನ್ನ, ಮುತ್ತುಗಳು ಅವರ ರಫ್ತು ವಸ್ತುಗಳು. ಅಮೂಲ್ಯ ಹರಳುಗಳು, ತಾಮ್ರ, ತವರ ಆಮದಿನ ವಸ್ತುಗಳಾಗ್ತಾ ಇದ್ವು. ಎತ್ತಿನ ಬಂಡಿ, ಕತ್ತೆ, ಆನೆ ಮತ್ತು ಒಂಟೆಗಳನ್ನು ರಸ್ತೆ ಸಾರಿಗೆಗಾಗಿ ಅವರು ಬಳಸ್ತಾ ಇದ್ರು. ಇನ್ನು 10 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಸಿಂಧೂ ನಾಗರಿಕತೆಯ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದರೆ ನಗರ ಯೋಜನೆಯನ್ನು ನೋಡೋಣ. ನಗರ ಯೋಜನೆ ಸಿಂಧೂ ನಾಗರಿಕತೆಯ ವಿಶಿಷ್ಟ ಲಕ್ಷಣವಾಗಿದೆ. ಅವರ ನಗರ ಯೋಜನೆಯು ಅವರು ಅತ್ಯಂತ ಉಚ್ಚ ನಾಗರಿಕ ಮತ್ತು ಅಭಿವೃದ್ಧಿ ಹೊಂದಿದಂತಹ ಜೀವನವನ್ನು ಅವರು ನಡೆಸ್ತಿದ್ದಾರೆ ಎಂಬುವಂಥದ್ದನ್ನು ಸಾಬೀತುಪಡಿಸ್ತದೆ. ಸಿಂಧೂ ನಗರಗಳನ್ನು ಏಕರೂಪದ ಯೋಜನೆಗಳ ಮೇಲೆ ನಿರ್ಮಿಸಲಾಗುತ್ತಿತ್ತು. ನೇರವಾದಂತಹ ಬೀದಿಗಳು ನೇರವಾಗಿದ್ದು ಒಂದನ್ನೊಂದು ಲಂಬವಾಗಿ ವಿಭಜಿಸಿ ಅವು 13ರಿಂದ 34 ಅಡಿ ಅಗಲವಾಗಿ ಮತ್ತು ಸಾಲಾಗಿವೆ. ನಗರದ ರಸ್ತೆಗಳು ಮತ್ತು ಬೀದಿಗಳು ನಗರವನ್ನು ಆಯತಾಕಾರದ ಬಡಾವಣೆಗಳಾಗಿ ವಿಂಗಡಿಸಿದೆ. ಅಲ್ಲಿ ಬೀದಿ ದೀಪದ ಕಂಬಗಳು ಕೂಡ ಇದ್ವು. ಕಸದ ಬುಟ್ಟಿಗಳನ್ನು ಇಡಲಾಗ್ತಾ ಇತ್ತು. ಇನ್ನು ಒಳಚರಂಡಿ ವ್ಯವಸ್ಥೆ. ನಗರಗಳಲ್ಲಿ ಒದಗಿಸಲ್ಪಟ್ಟಂತಹ ಅತ್ಯಂತ ಉತ್ತಮವಾದಂತಹ ಮುಚ್ಚಿದ ಒಳಚರಂಡಿ ವ್ಯವಸ್ಥೆಯು ಅಸಾಧಾರಣ ಲಕ್ಷಣಗಳಲ್ಲಿ ಒಂದಾಗಿದೆ. ಪ್ರತಿ ಮನೆಗೆ ತನ್ನದೇ ಆದಂತಹ ಒಳಚರಂಡಿ ಮತ್ತು ಇಂಗು ಗುಂಡಿಗಳು ಕೂಡ ಇರ್ತಾ ಇದ್ವು. ಅವುಗಳನ್ನು ಸಾರ್ವಜನಿಕ ಒಳಚರಂಡಿಗೆ ಸಂಪರ್ಕಿಸಲಾಗ್ತಾ ಇತ್ತು. ಹಾಗೆ ಇಟ್ಟಿಗೆಯಿಂದ ಮಾಡಿದಂತಹ ಕಾಲುವೆಗಳು ಪ್ರತಿ ರಸ್ತೆಯುದ್ದಕ್ಕೂ ಕೂಡ ಸಾಗ್ತಾ ಇದ್ವು. ಜೊತೆಗೆ ಅವುಗಳನ್ನು ಚಪ್ಪಟೆ ಕಲ್ಲಿನಿಂದ ಮುಚ್ಚಿದ್ದು ಅಲ್ಲಲ್ಲಿ ಸ್ವಚ್ಛಗೊಳಿಸುವ ಮತ್ತು ಮುಕ್ತಗೊಳಿಸಲು ಸಲುವಾಗಿ ಮಾನವ ಗುಂಡಿಗಳನ್ನು ಕೂಡ ಅಲ್ಲಿ ಮಾಡಲಾಗ್ತಾ ಇತ್ತು.
ಸ್ನಾನದ ಕೊಳ ಸಾರ್ವಜನಿಕ ಸ್ನಾನದ ಕೊಳ ಮೊಹೆಂಜೊದಾರೋ ನಗರದಲ್ಲಿ ಕಂಡುಬಂದಿದೆ. ಇದು 39 ಅಡಿ ಉದ್ದ, 23 ಅಡಿ ಅಗಲ ಮತ್ತು 8 ಅಡಿ ಆಳದ ಈಜುಕೊಳವಾಗಿದೆ. ಇತಿಹಾಸಕಾರರು ಇದೊಂದು ಧಾರ್ಮಿಕ ಕೇಂದ್ರವೆಂದು ಕೂಡ ಹೇಳ್ತಾರೆ. ಈಜುಕೊಳಕ್ಕೆ ಒಂದು ದೊಡ್ಡದಾದಂತಹ ಒಳಚರಂಡಿ ವ್ಯವಸ್ಥೆಯನ್ನು ಕೂಡ ಅಳವಡಿಸಲಾಗಿದೆ. ಇದರ ಸುತ್ತಲೂ ಹಲವಾರು ಕೋಣೆಗಳನ್ನು ನಿರ್ಮಿಸಲಾಗ್ತಾ ಇತ್ತು. ಇನ್ನು ಉಗ್ರಾಣಗಳು. ಸಿಂಧೂ ನಾಗರಿಕತೆಯ ಜನರು ಹರಪ್ಪ ಮತ್ತು ಮೊಹೆಂಜೊದಾರೋ ಹಾಗೂ ಇತರೆ ನಗರಗಳಲ್ಲಿ ಹಲವಾರು ಉಗ್ರಾಣಗಳನ್ನು ಈ ಉಗ್ರಾಣಗಳಲ್ಲಿ ಮುಖ್ಯವಾಗಿ ತಾವು ಬೆಳೆದಂತಹ ದವಸ ಧಾನ್ಯಗಳನ್ನು ಸುರಕ್ಷಿತವಾಗಿಡ್ತಾ ಇದ್ರು ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ಅವುಗಳನ್ನು ಬಳಸ್ಕೊಳ್ತಾ ಇದ್ರು. ಇನ್ನು ಕಟ್ಟಡಗಳು. ಬದಿಯಲ್ಲಿ ಮನೆ. ಸಿಂಧೂ ಜನರು ರಸ್ತೆಗಳ ಬದಿಯಲ್ಲಿ ಮನೆ ಮತ್ತು ಇತರ ಕಟ್ಟಡಗಳನ್ನು ಕೂಡ ನಿರ್ಮಿಸ್ತಾ ಇದ್ರು. ಅವುಗಳ ನಿರ್ಮಾಣಕ್ಕೆ ಸುಟ್ಟ ಇಟ್ಟಿಗೆ ಮತ್ತು ಕಲ್ಲನ್ನು ಬಳಸ್ತಾ ಇದ್ರು. ಒಂದಕ್ಕಿಂತ ಹೆಚ್ಚು ಮಹಡಿಗಳ ಮನೆಗಳಿರ್ತಾ ಇದ್ವು. ಪ್ರತಿಯೊಂದು ಮನೆಯಲ್ಲೂ ಕೂಡ ಹಲವಾರು ಕೋಣೆಗಳಿದ್ವು. ಪ್ರತಿಯೊಂದು ಮನೆಗೂ ಒಳಚರಂಡಿ ವ್ಯವಸ್ಥೆಯನ್ನು ಅಳವಡಿಸಲಾಗ್ತಾ ಇತ್ತು. ಪ್ರತಿಯೊಂದು ದೊಡ್ಡ ದೊಡ್ಡ ಮನೆಯೂ ಕೂಡ ತನ್ನದೇ ಆದ ಬಾವಿಯನ್ನು ಹೊಂದಿತ್ತು. ಇನ್ನು ರಾಜಕೀಯ ಜೀವನ. ಯಾವುದೇ ರೀತಿಯಾದಂತಹ ಲಿಖಿತ ಆಧಾರಗಳಿಲ್ಲದ ಕಾರಣ ಆ ಕಾಲದಲ್ಲಿ ಯಾವ ರೀತಿಯಾದಂತಹ ಆಡಳಿತ ಇತ್ತು ಅಂತ ನಿಖರವಾಗಿ ಹೇಳೋದು ಕಷ್ಟಕರವಾಗಿದೆ. ದೋಷರಹಿತ ಮತ್ತು ವ್ಯವಸ್ಥಿತ ನಗರ ಯೋಜನೆ ಆಧಾರದ ಮೇಲೆ ಏಕರೂಪ ಮತ್ತು ಕಠಿಣ ಕಾಯ್ದೆಗಳುಳ್ಳ ಪ್ರಬಲ ಆಡಳಿತ ಅಸ್ತಿತ್ವದಲ್ಲಿತ್ತೆಂದು ಇತಿಹಾಸಕಾರರು ಊಹಿಸ್ತಾರೆ. ಇನ್ನು ಸಾಮಾಜಿಕ ಜೀವನ ಹೇಗಿತ್ತು ಅಂದರೆ, ಸಿಂಧೂ ನಾಗರಿಕತೆಯ ವೃತ್ತಿ ಆಧಾರಿತ ಸಮಾಜವಾಗಿದ್ದು ಮುಖ್ಯವಾಗಿ 4 ವರ್ಗಗಳಿರ್ತಾ ಇದ್ವು. ಅವುಗಳೆಂದರೆ ಪಂಡಿತ ವರ್ಗ, ಯೋಧ ವರ್ಗ ಮತ್ತು ವ್ಯಾಪಾರಸ್ಥ ವರ್ಗ ಮತ್ತು ಕಾರ್ಮಿಕ ವರ್ಗ. ಗೋಧಿ ಮತ್ತು ಬಾರ್ಲಿ ಅವರ ಪ್ರಮುಖವಾದಂತಹ ಆಹಾರ ಧಾನ್ಯವಾಗಿತ್ತು. ಜೊತೆಗೆ ಅಕ್ಕಿ, ಹಣ್ಣುಗಳು, ತರಕಾರಿಕತೆಯ ವೃತ್ತಿ ಆಧಾರಿತ ಸಮಾಜವಾಗಿದ್ದು ಮತ್ತು ಮಹಿಳೆಯರು ಹತ್ತಿ ಮತ್ತು ಉಣ್ಣೆಯಿಂದ ತಯಾರಿಸಿದಂತಹ ವಿಧ ವಿಧವಾದಂತಹ ಬಟ್ಟೆಗಳನ್ನು, ಉಡುಪುಗಳನ್ನು ಧರಿಸ್ತಾ ಇದ್ರು. ಸ್ತ್ರೀ ಪುರುಷರಿಬ್ಬರು ಕೂಡ ವಿಧ ವಿಧವಾದಂತಹ ಆಭರಣಗಳನ್ನು ಧರಿಸ್ತಾ ಇದ್ರು. ಚಿನ್ನ, ಬೆಳ್ಳಿ ಮತ್ತು ಅಮೂಲ್ಯ ರತ್ನಗಳಿಂದ ಆಭರಣವನ್ನು ತಯಾರಿಸ್ತಾ ಇದ್ರು. ಮಹಿಳೆಯರಿಗೆ ವಿವಿಧ ರೀತಿಯ ಕೇಶಾಲಂಕಾರ ಕಲೆಯೂ ಕೂಡ ಗೊತ್ತಿತ್ತು. ದಂತದ ಬಾಚಣಿಕೆ ಮತ್ತು ಕಂಚಿನ ಕನ್ನಡಿಗಳನ್ನು ಕೂಡ ಮುಖ ಮತ್ತು ತುಟಿಗೆ ಬಣ್ಣ, ಕಣ್ಣಿಗೆ ಕಾಡಿಗೆಗಳನ್ನು ಉಪಯೋಗಿಸ್ತಾ ಇದ್ರು. ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಗಳಲ್ಲಿ ಜನರಿಗೆ ಬಲವಿತ್ತು. ಪಗಡೆ, ಬೇಟೆಯಾಡುವುದು, ಹೋರಿಕಾಳಗ, ಕೋಳಿಕಾಳಗ, ಮೀನು ಹಿಡಿಯುವುದು, ಚದುರಂಗ ಮುಂತಾದವು ಕೂಡ ಮನೋರಂಜನೆಯಾಗಿದ್ವು. ಅವರಿಗೆ ನೃತ್ಯ ಮತ್ತು ಸಂಗೀತದ ಕಲೆಯೂ ಕೂಡ ಗೊತ್ತಿತ್ತು. ಕುಂಬಾರನ ಚಕ್ರದಿಂದ ಹಾಡಿದಂತಹ ಬಹು ವೈವಿಧ್ಯಮಯ ಮಣ್ಣಿನ ಪಾತ್ರೆಗಳನ್ನು, ಜೇಡಿ ಮಣ್ಣಿನ ಗೊಂಬೆಗಳು, ಪಿಂಗಾಣಿ ಪಾತ್ರೆಗಳು ಕೂಡ ಉಪಯೋಗದಲ್ಲಿದ್ವು. ಇವರು ಶವ ಸಂಸ್ಕಾರವನ್ನು ದಹನ ಇಲ್ಲವೇ ಹೂಳುವ ಪದ್ಧತಿಗಳ ಮೂಲಕ ನಡೆಸ್ತಾ ಇದ್ರು. ಇನ್ನು ಆರ್ಥಿಕ ಸ್ಥಿತಿ. ಕೃಷಿ ಪ್ರಮುಖ ಕಸುಬಾಗಿತ್ತು. ಅದರೊಂದಿಗೆ ಪಶುಪಾಲನೆ ಮತ್ತು ಹೈನುಗಾರಿಕೆ ಕೂಡ ಇತ್ತು. ನೀರಾವರಿ ಕಲೆಯೂ ಕೂಡ ಗೊತ್ತಿತ್ತು. ಗೋಧಿ, ಬಾರ್ಲಿ, ಬಟಾಣಿ, ಎಳ್ಳು ಮತ್ತು ಹತ್ತಿಯನ್ನು ವಿಪುಲವಾಗಿ ಬೆಳೀತಾ ಇದ್ರು. ಹಸು, ಎಮ್ಮೆ, ಕುರಿ, ಆಡು, ನಾಯಿ, ಆನೆ, ಒಂಟೆ, ಕೋಳಿ ಮತ್ತು ಪಕ್ಷಿಗಳನ್ನು ಕೂಡ ಇವರು ಸಾಕ್ತಾ ಇದ್ರು. ಈ ಕಾಲದಲ್ಲಿ ನೂಲುವುದು, ನೇಯುವುದು, ಬಣ್ಣ ಹಾಕುವುದು, ಕುಂಬಾರಿಕೆ, ಮರಗೆಲಸ, ಲೋಹ ಕೈಗಾರಿಕೆ ಮುಂತಾದ ಕುಶಲ ಕೈಗಾರಿಕೆಗಳು ಕೂಡ ಅಸ್ತಿತ್ವದಲ್ಲಿದ್ವು. ಸಿಂಧೂ ಜನರಿಗೆ ತೂಕ ಮತ್ತು ಅಳತೆ ಮಾಡುವುದು ಕೂಡ ಗೊತ್ತಿತ್ತು. ಅವರಿಗೆ ದಶಮಾಂಶ ಪದ್ಧತಿಯೂ ಕೂಡ ಗೊತ್ತಿತ್ತು. ಸಿಂಧೂ ಜನರು ಆಂತರಿಕ ಮತ್ತು ಬಾಹ್ಯ ವ್ಯಾಪಾರಗಳನ್ನು ಅಭಿವೃದ್ಧಿಪಡಿಸ್ತಾ ಇದ್ರು. ವಸ್ತು ವಿನಿಮಯ ಪದ್ಧತಿಯ ಮೂಲಕ ವ್ಯಾಪಾರ ನಡೆಯುತ್ತಿತ್ತು. ದಂತ, ಚಿನ್ನ, ಮುತ್ತುಗಳು ಅವರ ರಫ್ತು ವಸ್ತುಗಳು. ಅಮೂಲ್ಯ ಹರಳುಗಳು, ತಾಮ್ರ, ತವರ ಆಮದು ವಸ್ತುಗಳಾಗ್ತಾ ಇದ್ವು. ಎತ್ತಿನ ಬಂಡಿ, ಕತ್ತೆ, ಆನೆ ಮತ್ತು ಒಂಟೆಗಳನ್ನು ರಸ್ತೆ ಸಾರಿಗೆಗಾಗಿ ಅವರು ಬಳಸ್ತಾ ಇದ್ರು. ಇನ್ನು ಧಾರ್ಮಿಕ ಸ್ಥಿತಿಯನ್ನು ನೋಡೋದಾದರೆ, ಸಿಂಧೂ ಜನರು ಮಾತೃದೇವತಾ ಆರಾಧಕರಾಗಿರ್ತಾ ಇದ್ರು. ಶಿವನನ್ನು ಪಶುಪತಿ ಮತ್ತು ಲಿಂಗದ ರೂಪದಲ್ಲಿ ಅವರು ಪೂಜಿಸ್ತಾ ಇದ್ರು. ಅವರು ತಮ್ಮ ಸುತ್ತಲಿನ ಪರಿಸರವನ್ನು ಸಹ ಪೂಜಿಸ್ತಾ ಇದ್ರು ಹಾಗೂ ಭೂತಗಳ ಬಗ್ಗೆ ಹೆದರ್ತಾ ಇದ್ರು. ಒಟ್ಟಾರೆಯಾಗಿ ಅದು ಹಿಂದೂ ಸಮಾಜವಾಗಿತ್ತು. ಅವರು ಗಿಡಗಳು, ಪ್ರಾಣಿಗಳು, ಪಕ್ಷಿಗಳು ಮತ್ತು ಹಾವುಗಳನ್ನು ಪೂಜಿಸ್ತಾ ಇದ್ರು. ಮತ್ತು ಕಲೆ ಮತ್ತು ಮೂರ್ತಿ ಶಿಲ್ಪ. ಸಿಂಧೂ ಜನರ ಸೌಂದರ್ಯಾಭಿರುಚಿ ಬೆಳೆಸಿಕೊಂಡಿದ್ರು. ಮುದ್ರೆಗಳು, ಚಿಕ್ಕ ಪ್ರತಿಮೆಗಳು, ತಾಯಿತಗಳು ಹಾಗೂ ಮಡಕೆ ಮತ್ತು ನೃತ್ಯದ ಭಂಗಿಯ ಬಾಲಿಕೆಯ ಕಂಚಿನ ಮೂರ್ತಿ, ಗಡ್ಡಧಾರಿ ಮನುಷ್ಯನ ಮೂರ್ತಿ, ಪಶುಪತಿಯ ಚಿತ್ರಗಳು, ಜೇಡಿ ಮಣ್ಣಿನ ಆಟಿಕೆಗಳು, ಆಭರಣಗಳು ಅವರ ಕಲಾಕೌಶಲ್ಯಕ್ಕೆ ಉತ್ತಮವಾದಂತಹ ಉದಾಹರಣೆಗಳಾಗಿವೆ. ಮುದ್ರೆಗಳು ಮತ್ತು ಲಿಪಿಗಳು. ಸಿಂಧೂ ನಾಗರಿಕತೆಯಲ್ಲಿ ಹಲವಾರು ಕಡೆ ಸುಮಾರು 3000ಕ್ಕೂ ಅಧಿಕ ಮುದ್ರೆಗಳು ದೊರೆತಾವೆ. ಅನೇಕ ಮುದ್ರೆಗಳು ಚೌಕಾಕಾರ ಇಲ್ಲ
ಆಯತಾಕಾರದ್ದಾಗಿವೆ. ಅವುಗಳ ಮೇಲೆ ಹಲವಾರು ಪ್ರಾಣಿ ಚಿತ್ರಗಳನ್ನು ಕೂಡ ಇರ್ತಾ ಇದ್ವು. ಅವರ ಲಿಪಿ ಚಿತ್ರಲಿಪಿಯಾಗಿದ್ದು ಬಲದಿಂದ ಎಡಕ್ಕೆ ಬರೆಯಲಾಗ್ತಾ ಇತ್ತು. ಅವರ ಭಾಷೆ ಯಾವುದೆಂಬುದನ್ನು ಇದುವರೆಗೂ ಕೂಡ ತಿಳಿಯದಾಗಿದೆ. ಇಷ್ಟು ಸಿಂಧು ನಾಗರಿಕತೆಯ ಗದ್ಯಕ್ಕೆ ಸಂಬಂಧಿಸಿದಂತಹ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೋತ್ತರಗಳಾಗಿತ್ತು. ಧನ್ಯವಾದಗಳು. ಮುಂದಿನ ಒಂದು ಅಧ್ಯಾಯಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದ.